Good morning, students. Today we are going to discuss about one of the unit of your second PUC English chapter, that is Water. It is a poem by Chellapalli Swaruparani. This poem was translated into English by Uma Brugubanda. See, as you observing in a slide, that is Chellapalli Swaruparani. She is a poet, and her works majorly deals with caste and gender in the society, and also she wanted to include the personal elements and also social elements in her work. This poem also brings out the social evil, that is one of the caste system you are all observing in the society. See, as you all know that in your previous classes and also in your previous and also society also, water which can be used used as a metaphor in so many cases. In so many cases, here also it is used as a metaphors. ಇನ್ನೊಂದು ನಿಮಗೆ ನಾನು ಹೇಳೋದಾದರೆ, ನೀವು ವಾಟರ್ ಅನ್ನೋವಂಥದ್ದನ್ನು ನೀವು ನೋಡೋದಾದರೆ, ಇಟ್ ಈಸ್ ಅನ್ ಎಸೆನ್ಷಿಯಲ್ ಥಿಂಗ್. Without water we cannot survival. For example, without food also we can survival for without food we also survival for several days, but without water we can't. A day before after we are not able to ಸರ್ವೈವಲ್ ವಿತೌಟ್ ವಾಟರ್ ಇಲ್ಲದೇ ನಾವು ಏನನ್ನು ಬದುಕೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದನ್ನು ನಿಮಗೆ ಹೇಳಬೇಕಾಗಿರೋಂಥ ವಿಚಾರ ಏನು ಅಂತಂದರೆ, ಇಟ್ ಈಸ್ ಆಲ್ಸೋ ವಾಟರ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಅ ಪ್ರಿಸರ್ವರ್ ಆ್ಯಂಡ್ ಅ ಡೆಸ್ಟ್ರಾಯರ್. ಡೂ ಯು ಅಗ್ರಿ ವಿತ್ ದಿಸ್ ಸ್ಟೇಟ್ಮೆಂಟ್? ಎಸ್, ಆಫ್ ಕೋರ್ಸ್. Why? Because it is acting as a both cases. For example, it is a preserver. How can be preserver? Which means it deals with the life. Means without water we cannot lead a life itself. ಆರ್ ಯು ಫಾಲೋಯಿಂಗ್? ನಾವು ಏನನ್ನು ಪ್ರಿಸರ್ವರ್ ಅಂತೇಳಿ ತೊಗೊಂಡಾಗ ನಮಗೆ ಏನಂತೇಳಿ ಕರಿಬೋದು, ಅದಿಲ್ಲದೇ ನಮಗೆ ಏನು ಮಾಡೋದಕ್ಕಾಗಲ್ಲ, ಜೀವನ ಮಾಡೋದಕ್ಕಂತೂ ಸಾಧ್ಯ ಆಗೋದಿಲ್ಲ. ಈಗ ಊಟ ಇಲ್ಲದೇ ಇದ್ರೂ ಕೂಡ ಮನುಷ್ಯ ಏನು ಮಾಡ್ತಾನೆ, ಒಂದಲ್ಲ 2 ದಿನ ಅಲ್ಲ 3 ದಿನ ಏನು ಮಾಡ್ಬೋದು, ನೀರು ಕುಡ್ಕೊಂಡಾದರೂ ಬದುಕುವಂಥ ಕೆಲಸ ಮಾಡ್ಬೋದು. ಆದರೆ ನೀರಿಲ್ಲ ಅಂತಂದರೆ ಏನಾಗುತ್ತೆ, ನಮಗೆ ಬದುಕೋದಕ್ಕೆ ಸಾಧ್ಯವಾಗದೇ ಇರೋವಂಥದ್ದು. ದಟ್ ಈಸ್ ವೈ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಪ್ರಿಸರ್ವರ್. ಹೌ ಕ್ಯಾನ್ ಬಿ ಇಟ್ ಈಸ್ ಡಿಪೆಕ್ಟೆಡ್ ಆ್ಯಸ್ ಅ ಡೆಸ್ಟ್ರಾಯರ್ ಅಂತೇಳಿ ನೀವು ಹೆಂಗೆ ತೊಗೊತೀರ ಅದನ್ನು? ಡೆಸ್ಟ್ರಾಯರ್ ಅಂತಂದರೆ ಏನಪ್ಪ ಅಂತಂದರೆ, ಅದು ಜೀವ ಉಳಿಸೋದಕ್ಕೂ ಕೂಡ ಗೊತ್ತು ಮತ್ತು ಸಾಯಿಸೋದಕ್ಕೂ ಕೂಡ ಗೊತ್ತು ಅನ್ನೋವಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋದು. ಜೀವ ಉಳಿಸೋದು ಹೇಗೆ ಅಂತಂದರೆ, ಅದಿಲ್ಲದೇ ನಮ್ಮ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ, ಇರೋದಕ್ಕಾಗಲ್ಲ. ವಿ ಕಾಂಟ್ ಲೀಡ್ ಅವರ್ ಲೈಫ್. ಡು ಯು ಅಗ್ರಿ? Yes. And also destroyer means you are all observing some years it may be flood, some years it may be drought, alva. It has the capacity to become the villages to dry deserts and also swallowed them in floods. ಹೌದು ಅಲ್ವೋ? ನಾವು ಈಗ ಒಂದೊಂದು ಸರಿ ಏನಾಗುತ್ತೆ, ಕೆಲವೊಂದು ವರ್ಷ ಬರಗಾಲ ಬರೋದನ್ನು ಕೂಡ ನೋಡ್ತೀರ. ಅಲ್ಲಿ ನೀರಿಲ್ದೇನೂ ಕೂಡ ಏನು ಮಾಡ್ತಾರೆ ಜನ, ಸತ್ತೋಗೋವಂಥ ಕೆಲಸ ಕೂಡ ಆಗುತ್ತೆ. ಅದೇ ರೀತಿ ಪ್ರವಾಹ, ಸುನಾಮಿ ಅಂಥವನ್ನೆಲ್ಲವನ್ನು ಕೂಡ ನೋಡಿದ್ದೀರ ಅಲ್ವಾ? ಅದೇ ರೀತಿ ಅದರಲ್ಲಿ ಮುಳುಗೋಗಿ ಎಷ್ಟೋ ಜನ ಇಡೀ ಹಳ್ಳಿ ಎಲ್ಲದನ್ನು ಕೂಡ ಏನಾಗುತ್ತೆ, ಸ್ವ್ಯಾಲೋ ಆಗಿರೋದನ್ನು ಕೂಡ ನಾವೇನು ಮಾಡ್ತೀವಿ, ನೋಡೋವಂಥ ಕೆಲಸನೂ ಕೂಡ ಆಗುತ್ತೆ. ದಟ್ ಈಸ್ ವೈ ಇಟ್ ಕ್ಯಾನ್ ಬಿ ಡಿಪಿಕ್ಟೆಡ್ ಆ್ಯಸ್ ಅ ಬೋತ್, ವಿಚ್ ಮೀನ್ಸ್ preserver and also destroyer. Before going to enter into the poem, see, as you observing about the caste system ಬಗ್ಗೆ ನೀವು ಕೇಳಿರಬೇಕು ಅಲ್ವಾ? caste system which can be one of the evils of the society you are observing. See, in olden days
now we are in a 21st century, as you all know that even though we are in a modern society, still villages are following that caste system. Do you agree? Do you agree? Yes. Why? Because even Indian villages are following that caste system. In olden days, you have a Varna system. Do you heard about ವರ್ಣ ಸಿಸ್ಟಮ್ ಬಗ್ಗೆ ಕೇಳಿದ್ದೀರ? ಜಾತಿ ಭೇದ, ವರ್ಣ ನೀತಿ ಅಂತೆ ಅನ್ನೋದ್ರ ಬಗ್ಗೆ ನೀವೇನು ಮಾಡಿರ್ತೀರ, ಕೇಳಿರ್ತೀರ. ಅದೇ ಓಲ್ಡನ್ ಡೇಸಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವೇನು ಫಾಲೋ ಮಾಡಿಕೊಂಡು ಬಂದಂಥ ಒಂದು ಪದ್ಧತಿನ ನಾವು ನೋಡ್ತೀವಿ ಅಲ್ವಾ? ಇನ್ ವರ್ಣ ಸಿಸ್ಟಮ್ ಯು ಹ್ಯಾವ್ 4 ವರ್ಣಾಸ್. Do you know? That is 4 varnas. 1 Brahmana, second one Kshatriya, third one Vaishya, fourth one Shudra. See, ಮೊದಲೇ ಏನು ಮಾಡಿದರು ಅಂತಂದರೆ ಕ್ಯಾಸ್ಟ್ ಸಿಸ್ಟಮ್ ಅಂಡರಲ್ಲಿ ಈ 4 ನೋಡ್ತೀರ. ಆದರೆ ಸೊಸೈಟಿನ ಒಂದು ಬ್ಯಾಲೆನ್ಸ್ಡಾಗಿ ನಡ್ಕೊಂಡೋದಕ್ಕೆ ಮೀನ್ಸ್ ಸಿ ಆ್ಯಸ್ ಯು ಆಲ್ ನೋ ದಟ್ ಒನ್ ಪರ್ಸನ್ ಕೆನಾಟ್ ಬಿ ಲುಕ್ ಟು ಆಲ್ ದ ಮ್ಯಾಟರ್ಸ್. When division of labor occurs, then only it can be easily acceptable. Do you agree? Like the same way, in spite of the division of work, to maintain equality in caste in a society, so that they divided the people. They meant for that only. For example, Brahmanas are meant for their pandit ಆ್ಯಂಡ್ ಆಲ್ಸೋ ಏನು ಬ್ರಾಹ್ಮಣರು ಅಂತಂದರೆ ಏನಕ್ಕೋಸ್ಕರ ಅವರು ರಿಲೇಟೆಡ್ ಆಗಿರೋದ್ರು ಪಾಂಡಿತ್ಯದಲ್ಲಿ ಪ್ರವೀಣರವರು. ಅದಕ್ಕೆ ನಾವು ಅವರು ಯಾವುದಕ್ಕೋಸ್ಕರ ಪೂಜೆ ಪುನಸ್ಕಾರ ಹವನಗಳು ಹೋಮಗಳು ಮತ್ತು ಪಾಂಡಿತ್ಯ ಎಜುಕೇಷನ್ನು ಆ ಕಾರಣಕ್ಕೋಸ್ಕರ ಬ್ರಾಹ್ಮಣರ ಅಂತೇಳಿ ಡಿವೈಡ್ ಮಾಡಿದರು. ನಾವು ಕ್ಷತ್ರಿಯರು ಸಿ ಇನ್ ಓಲ್ಡನ್ ಡೇಸ್ ಯು ಹ್ಯಾವ್ ಕಿಂಗ್ಡಮ್ಸ್ ವೇರ್ ವಿಚ್ ವಾಸ್ ರೂಲ್ಡ್ ಬೈ ಕಿಂಗ್ಸ್. There the kings and warriors needed to protect their kingdoms. That is why ಏನಾಗುತ್ತೆ, ಆ ಕಾರಣಕ್ಕೋಸ್ಕರ ಶಕ್ತಿಯುತವಾದಂಥ ಒಂದು ಮನಸ್ಕತೆ ಇರುವಂಥ ಒಂದು ಪೀಪಲ್ಗಳು ಬೇಕಾಗಿತ್ತು. ಯಾಕೆ ಅಂದರೆ ಒಂದು ರಾಜಧಾನಿನ ಉಳಿಸೋದಕ್ಕೋಸ್ಕರ ಏನು ಬೇಕಾಗಿರೋವಂಥದ್ದೇ ನಾವು ನೋಡಬೇಕಾಗಿರೋವಂಥದ್ದು. ಹೌದೋ ಅಲ್ವಾ? ಅದಕ್ಕೆ ಕ್ಷತ್ರಿಯರನ್ನ ನಾವು ಏನು ಶಕ್ತಿಶಾಲಿಗಳು, ಅವ್ರನ್ನ ಉಳಿಸೋದಕ್ಕೋಸ್ಕರ ನಮ್ಮ ಒಂದು ಕಿಂಗ್ಡಮ್ನ ಉಳಿಸೋದಕ್ಕೋಸ್ಕರ ಒಂದು ಕೆಟಗರಿ ರೈಸ್ ಆಯಿತು, ಅದು ಕ್ಷತ್ರಿಯ. ಆ್ಯಂಡ್ ವೈಶ್ಯ, ಎಲ್ಲರಿಗೂ ಕೂಡ ವ್ಯಾಪಾರದ ಮನೋಭಾವನೆ ಇರೋದಿಲ್ಲ. ವ್ಯಾಪಾರ ಅಂತ ಅನ್ನುವಂಥ ಒಂದು ಕಾರಣ ಬಂದಾಗ ಏನಾಗುತ್ತೆ, ನಾವು ಆ ಕಾರಣಕ್ಕೋಸ್ಕರ ಡಿವೈಡ್ ಆದಂಥ ಒಂದು ಜನರು ಅಂತಂದರೆ ಯಾರು? ವೈಶ್ಯರು. ಸೊ ಲಾಸ್ಟ್ಲಿ ಶೂದ್ರ. ಆ್ಯಂಡ್ ದಿಸ್ ಶೂದ್ರ category, it is mean to that serve all the 3 categories, Brahmana, Kshatriya and Vaishya, and also cleaning the villages. That is why it is needed the people which is meant for cleanliness. ಒಂದು ಏರಿಯಾನ ಕ್ಲೀನಾಗಿ ಇಟ್ಕೊಳೋದಕ್ಕೋಸ್ಕರ ಜನ ಬೇಕಾಗಿತ್ತು. ಎಲ್ಲರೂ ಕೂಡ ಓದ್ತಾನೆ ಹೋದರೆ, ಎಲ್ಲರೂ ಕೂಡ ವಾರಿಯರ್ ಆಗ್ತಾನೆ ಹೋದರೆ, ಎಲ್ಲರೂ ಕೂಡ ವ್ಯಾಪಾರದಲ್ಲಿ ಮಗ್ನವಾಗ್ತಾ ಹೋದರೆ ಏನಾಗುತ್ತೆ, ನಮ್ಮ ಸಮಾಜನ ಮತ್ತು ಕ್ಲೀನಾಗಿ ಇಟ್ಕೊಳೋದಕ್ಕಾದರೂ ಒಂದಿಷ್ಟು ಜನ ಬೇಕಾಗಿತ್ತು. ಆ ಕಾರಣಕ್ಕೋಸ್ಕರನೇ ಏನಾದರೂ ಸೊಸೈಟಿನಲ್ಲಿ ಒಂದು ಕೆಟಗರಿ ಅಂತೇಳಿ ಡಿವೈಡ್ ಆಯಿತು, ಅದು ಶೂದ್ರ. ಸೊ ಫಾರ್ ದಿಸ್ ಪರ್ಪಸ್ ಓನ್ಲಿ ದೇ ಡಿವೈಡೆಡ್ ದ ಪೀಪಲ್. But it was gradually took another turn, which the name of caste system, that is, and also gradually hierarchy was started in between the categories, where Brahmana, Kshatriya and also Vaishya are meant for higher classes, whereas Shudras are meant for ಲೋಯರ್ ಕ್ಲಾಸಸ್. ದಟ್ ಈಸ್ ಹೈರಾರ್ಕಿ, ಏಣಿ ಶ್ರೇಣಿ ಅಂತೇಳಿ ನಾವು ಕರಿತೀವಿ. ಹೈರಾರ್ಕಿ ಅಂತಂದರೆ ಏನು? ಏಣಿ ಶ್ರೇಣಿ ಅಂತೇಳಿ ಮೇಲು ಕೀಳು ಅನ್ನುವಂಥ ಮನೋಭಾವನ ಏನು ಪ್ರವೃತ್ತಿಯಲ್ಲಿ ಜಾರಿಗೆ ಬಂತು.
See, why I was dealing with these issues means this poem, which is mainly depicts this water, is used as a effective metaphor to deal with caste system, how the Shudras were suffered a lot in the hands of upper castes. That is a major thing you are observing, and also scarcity of water we are observing in this poem. Firstly, it mainly deals with a caste system, how the upper class people gave a suffocation for lower classes, and also secondly scarcity of water, and fourthly it can be depicted as both preserver and also destroyer, and finally it took a new turn which is a commodity also. Four major ideas you can see in this poem. Four major ideas, don't forget that. Firstly, it was deals with caste system and also scarcity of water. Nextly, preserver and also destroyer. Fourthly, it is depicted as a plaything. Yes, shall we move to the poem? Yes, this is the first stanza of your poem. I will read it for you once. Just as the water knows the ground's incline, it knows the generations old strife between the village and the Vada, between the village and the Vada, like the dampness on the well's edge and never dries. It knows that untouchability never disappears. This is the first stanza of your poem. As I told you, it is deals with caste system, scarcity of water, preserver and destroyer, and also commodity. See, as we know that humans lifespan, different categories lifespan which is belongs to according to that only. As we are human beings, we have also lifespan. We have also lifespan of 100 years. But nowadays, in spite of modernity, we are not taking a nutritious food, and also air also polluted. Our lifespan was reduced to maybe 60 or 70. It may be up to the mark. ಅಲ್ಲಿವರೆಗೂ ಅಷ್ಟೇ ಆಗಿರೋದು. ಆದರೆ ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮನುಷ್ಯನ ಒಂದು ಲೈಫ್ ಸ್ಪ್ಯಾನ್ ಅಷ್ಟೇ ಅಂದಾಗ ಇಲ್ಲಿ ಏನು ನ್ಯಾಚುರಲ್ ಎಲಿಮೆಂಟ್ಸ್ ಲೈಕ್ ವಾಟರ್, ಸನ್ ಆ್ಯಂಡ್ ಆಲ್ಸೋ ಅರ್ತ್, ದೀಸ್ ಆರ್ ಆಲ್ ದ ಪರ್ಮನೆಂಟ್ ಥಿಂಗ್ಸ್. ನಾವು ಬಂದು 60 ವರ್ಷನೋ 70 ವರ್ಷನೋ ಇದ್ದುಬಿಟ್ಟು ಮುಂದಕ್ಕೆ ಹೋಗೋ ಅಂಥವ್ರು. ಆದರೆ ಇಲ್ಲಿ ಪರ್ಮನೆಂಟಾಗಿ ಇರಬೇಕಾಗಿರೋ ಅಂಥದ್ದು ಒಂದು ಯಾವುದು ನ್ಯಾಚುರಲ್ ಎಲಿಮೆಂಟ್ಸು. ಅದಕ್ಕೆ ಇಲ್ಲಿ ಏನು ಮೆಟಾಫರ್ ಆಗಿ ತೊಗೊಂಡ್ಬಿಟ್ಟು ಪೊಯೆಟು ಮಾತಾಡ್ತಾ ಹೋಗಿದ್ದಾರೆ ನೋಡ್ರಿ. ಸಿ, just as the water knows the grounds incline, which means ಇಳಿವು. ಈಗ ನೀರಿನ ಆಳವನ್ನು ನೀರಿಗಷ್ಟೇ ಗೊತ್ತು. ಏನು ಗೊತ್ತು? ಗ್ರೌಂಡ್ಸ್ ಇನ್ಕ್ಲೈನ್, ಭೂಮಿಯ ಆಳ, ಭೂಮಿಯ ಇಳಿವು ಎಷ್ಟಿದೆ ಅಂಥೇಳಿ ನೀರಿಗಷ್ಟೇ ಗೊತ್ತು. ಆ್ಯಸ್ ವಿ ಆಲ್ ನೋ ದ್ಯಾಟ್ ವಾಟರ್ ಆಲ್ಸೋ ಫ್ರಮ್ ಅವರ್ ಬೋರ್ವೆಲ್ಸ್ ಆ್ಯಂಡ್ ಆಲ್ಸೋ ವೆಲ್ಸ್ ವಿಚ್ ಈಸ್ ಫ್ರಮ್ ಗ್ರೌಂಡ್ಸ್ ಇನ್ಕ್ಲೈನ್ ಓನ್ಲಿ. ಅಲ್ಲಿ ಅಡಿಯಿಂದನೇ ತೆಗ್ದಿರೋ ಅಂಥದ್ದು. ಅದಕ್ಕೆ ಯಾರಿಗೆ ಗೊತ್ತು ಪ್ರತಿಯೊಂದು ಕೂಡ ವಿಚಾರ? ಓನ್ಲಿ ಇಟ್ ಕ್ಯಾನ್ ಬಿ known by water only. Grounds incline means ಇಳಿವು. It knows what all the things it knows, including that grounds incline. It also knows the generation old strifes. Strifes means quarrel.
Strife, which means quarrel. ಜನರೇಷನ್ ಓಲ್ಡ್ ಸ್ಟ್ರೈಫ್ಸ್ ಮೀನ್ಸ್ ಶತಮಾನಗಳ ಕಾಲದಿಂದನೂ ಕೂಡ ಜಗಳಗಳನ್ನು ಕೂಡ ನೋಡ್ಕೊಂಬಂದಿದೆ. ಸಿ ಸ್ಟಿಲ್ ವಿ ಆರ್ ಫೇಸಿಂಗ್ ದ ಸ್ಟ್ರೈಫ್ಸ್ ಮೀನ್ಸ್ ಕ್ವಾರಲ್ ಬಿಟ್ವೀನ್ ಕರ್ನಾಟಕ ಆ್ಯಂಡ್ ತಮಿಳ್ನಾಡು ವಿಚ್ ಈಸ್ ರಿಲೇಟೆಡ್ ಟು ವಾಟರ್ ಓನ್ಲಿ. ಹೌದೋ ಅಲ್ವೋ, ಇವತ್ತಿಗೂ ಕೂಡ ನಮಗೆ ತಮಿಳ್ನಾಡು ಮತ್ತು ಕರ್ನಾಟಕ ಸ್ಟೇಟ್ ಮಧ್ಯದಲ್ಲಿ ನಮಗೆ ಒಂದು ಜಗಳಗಳು ಇನ್ನೂ ಕೂಡ ಪ್ರೆಸೆಂಟ್ ಇದೆ ಅಂತಂದರೆ ಯಾವ ಕಾರಣದಲ್ಲಿದೆ? ಅದು ವಾಟರ್ ಇದು ಅವರು ಕೂಡ ನೀರಿಷ್ಟು ಬಿಡ್ರಿ ಅಂತ ಇವ್ರು ಬಿಡಲ್ಲ ಅಂತೇಳಿ ನೋಡಿದಿರಲ್ವ, ಅದೇ ಕಾರಣಕ್ಕೆ ಇಲ್ಲಿ ನೋಡ್ತಿರೋದು. ಇಟ್ ನೋಸ್ ದ ಜನರೇಷನ್ ಓಲ್ಡ್ ಸ್ಟ್ರೈಫ್ಸ್. ಹಳೇ ಜಗಳಗಳು, ಜನರೇಷನಿಂದ ಬಂದಂಥ ಜಗಳಗಳು ಪ್ರತಿಯೊಂದನ್ನು ಕೂಡ ಗೊತ್ತಿರೋದು ಯಾರಿಗೆ? ವಾಟರಿಗೆ. ಆ್ಯಂಡ್ ಆಲ್ಸೋ ಇಟ್ ಆಲ್ಸೋ ನೋಸ್ ದ ಸ್ಟ್ರೈಫ್ಸ್ ಬಿಟ್ವೀನ್ ವಿಲೇಜ್ ಆ್ಯಂಡ್ ವಡಾ. ಬಿಟ್ವೀನ್ ವಿಲೇಜ್, ಆ್ಯಸ್ ಯು ಆಲ್ ನೋ ದ್ಯಾಟ್ ವಿಲೇಜಸ್, ಹಳ್ಳಿಗಳು. ವಡಾ ಮೀನ್ಸ್ ಇಟ್ ಈಸ್ ಇನ್ ಕನ್ನಡ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಅ ಕೇರಿ. ಒಂದು ಕೇರಿ ಮತ್ತು ಇನ್ನೊಂದು ಕೇರಿಗಳ ನಡುವಿನ ಒಂದು ಕ್ವಾರಲ್ ಇರ್ಬೋದು, ವಿಲೇಜ್ಗಳ ನಡುವೆ ಇರುವಂಥ ಕ್ವಾರಲ್ ಇರ್ಬೋದು, ಡಿಸ್ಟ್ರಿಕ್ಟ್ಗಳ ನಡುವೆ ಇರುವಂಥ ಕ್ವಾರಲ್ ಇರ್ಬೋದು, ಸ್ಟೇಟ್ಗಳ ನಡುವೆ ಇರುವಂಥ ಕ್ವಾರಲ್ ಇರ್ಬೋದು. ಪ್ರತಿಯೊಂದೂ ಕೂಡ ಗೊತ್ತಿರೋವಂಥದ್ದು ಯಾರಿಗೆ? ವಾಟರ್ಗೆ. ಬಟ್ ರಿಮೆಂಬರ್, ಇಟ್ ಈಸ್ ದಿಸ್ ವಾಟರ್ plays a significant role in human life. Why? Because it is a necessary thing. Here it took as a metaphor, as if it was talking to us. ನಮಗೇನೆ ಮಾತಾಡೋ ರೀತಿ ಏನು ಇಲ್ಲಿ ನಾವು ನೋಡಿರೋವಂಥದ್ದು. ಇನ್ನೊಂದನ್ನು ನಾವು ಹೇಳೋದಾದರೆ, ವಾಟ್ ಈಸ್ ಮೆಟಾಫರ್? ಅವಾಗಲಿಂದ ನಾನು ವರ್ಡನ್ನು ಹೇಳ್ತಾನೆ ಹೋಗ್ತಾ ಇದ್ದೀನಿ, ಮೆಟಾಫರ್ ಅಂತೇಳಿ. ಏನು ಹಂಗಂದರೆ, ಫಿಗರ್ ಆಫ್ ಸ್ಪೀಚನ್ನು ನೀವು ಕೇಳಿದಿರ. ಸಿಮಿಲಿ, ಮೆಟಾಫರ್, ಪರ್ಸಾನಿಫಿಕೇಶನ್. ಸಿಮಿಲಿ ಈಸ್ ಒನ್ ಆಫ್ ದ ಫಿಗರ್ ಆಫ್ ಸ್ಪೀಚ್ ವಿಚ್ ಈಸ್ ರಿವೀಲಿಂಗ್ ಯು ದಟ್ ಒನ್ ಥಿಂಗ್ ಈಸ್ ಲೈಕ್ ಅನದರ್. ಬಟ್ ಮೆಟಾಫರ್, ಇಟ್ ಈಸ್ ದ ಥಿಂಗ್ ಈಸ್ ಓನ್ಲಿ ದಟ್ ಅನ್ನೋವಂಥದ್ದು ಹೇಳೋದು. ಪರ್ಸಾನಿಫಿಕೇಶನ್ ಮೀನ್ಸ್ ನಾನ್ ಲಿವಿಂಗ್ ಥಿಂಗ್ಸ್ ಆರ್ ಅಟ್ರಿಬ್ಯೂಟೆಡ್ ಇನ್ ಟು ಲಿವಿಂಗ್ ಥಿಂಗ್ಸ್ ಅನ್ನೋಂಥದ್ದನ್ನು ನಾವು ನೋಡೋಣ. ಅಷ್ಟು ಸಾಕು ಸದ್ಯಕ್ಕೆ ಮೆಟಾಫರ್ ಅನ್ನೋಂಥ ವರ್ಡಿಗೋಸ್ಕರ ಹೇಳಿದೆ. ಇಲ್ಲಿ ಬಿಟ್ವೀನ್ ವಿಲೇಜ್ ಆ್ಯಂಡ್ ವಡಾ, ಲೈಕ್ ದ ಡ್ಯಾಂಪ್ನೆಸ್ ಆನ್ ದ ವೆಲ್ಸ್ ಹೆಡ್ಜ್. ಡ್ಯಾಂಪ್ನೆಸ್ ಮೀನ್ಸ್ ಹಸಿಯಾಗಿರುವಂಥದ್ದು. Like the dampness on the well's edge that never dries. Dampness means ಹಸಿಯಾಗಿರುವಂಥದ್ದು. ಆ್ಯಸ್ ಯು ಆಲ್ ನೋ ದಟ್ ವೆಲ್ಸ್ ಎಡ್ಜಲ್ಲಿ ಆ ಬಾವಿಯ ಕಟ್ಟೆ ಯಾವತ್ತಿಗೂ ಕೂಡ ಒಣಗೋದಕ್ಕೆ ಸಾಧ್ಯ ಇಲ್ಲ. ವೈ? ಬಿಕಾಸ್ ಆಲ್ವೇಸ್ ವಿ ಆರ್ ಟೇಕಿಂಗ್ ವಾಟರ್ ಫ್ರಮ್ ವೆಲ್. That is why 1 or 2 drops always can be dropped there. That is why it can never dries. Like the dampness on the well's edge, it knows that untouchability, concept of untouchability never dries in our society. How it can be present in our society? Like the dampness on the well's edge. Like this, it can never disappears from our society. Even though we are in a modern society, we are not able to take out that caste system ಫ್ರಮ್ ಅವರ್ ಸೊಸೈಟಿ ಅನ್ನೋವಂಥದ್ದನ್ನು ಫಸ್ಟ್ ಸ್ಟ್ಯಾಂಜದಲ್ಲಿ ಬಹುಮುಖ್ಯವಾಗಿ ಹೇಳ್ತಾ ಹೋಗಿದ್ದಾನೆ. ನೆಕ್ಸ್ಟ್ ಹೇಳ್ತಾ ಹೋಗಿದ್ದಾರೆ. Second stanza and third stanza, I will read it for you. The water knows everything. It knows the difference of race between the Samaria woman and Jesus the Jew. It also knows the subcaste differences between leather and spool. It knows the agony of Panchama, who, not having the right to draw a pot of water, waits all day near the well with his empty pot until a Shudra arrives. In the first stanza, you observed that
untouchability never dies. Untouchability, which is related to the word of caste system. That untouchability never disappear in the like the dampness on the well's edge ಅನ್ನೋಂಥದ್ದನ್ನು ನಾವು ನೋಡಿದ್ವಿ. From the second stanza, see, water knows everything. What are the concepts, the water which can be known, what are the things it can be known by water means it knows the difference of race. See, race is a word which is related to, which is like a caste. ಸಿ ವೈ ಬಿಕಾಸ್ ನೀವು ಇಲ್ಲಿ ನಾವು ನಮ್ಮ ದೇಶದಲ್ಲಿ ನೋಡೋದಾದರೆ ನಾವೇನು ನೋಡ್ತೀವಿ, ಕ್ಯಾಸ್ಟ್ ಸಿಸ್ಟಮ್ನ ನೋಡ್ತೀವಿ. ಆದರೆ ಬೇರೆ ದೇಶದಲ್ಲಿ ರೇಸ್ ಸಿಸ್ಟಮನ್ನು ನೋಡ್ತೀರ. ಏನು ಆನ್ ದ ಬೇಸಿಸ್, ರೇಸ್ ಸಿಸ್ಟಮಲ್ಲಿ ಏನಾಗುತ್ತೆ, ಆನ್ ದ ಬೇಸಿಸ್ ಆಫ್ ಕಲರ್ ದೇ ಡಿವೈಡೆಡ್ ದ ಪೀಪಲ್. Whites and blacks. In your first PUC you read Frederick Douglass, where the blacks, which are acted as slaves, they suffered a lot in the hands of whites. You observed about that, you already read about Frederick Douglass. In the same way, here also it is a mention about the race system also. Not only it knows the caste system, it also knows the difference of races. Like between Samaria woman and Jesus the Jew. Samaria woman, which is belong to lower caste woman, whereas Jesus the Jew, which is related to upper caste woman, she is related to the Christianity, where both of them want to make a friendship between them, but the society was not accepted, as Samaria belonged to lower caste woman, and also Jesus the Jew, she is belong to Christianity, this is upper caste woman, and also she is white, and this Samaria woman was a black. That is why the society not allowed the friendship between Samaria and Jew. And another thing, the water which is known, that it also knows the subcaste differences between leather and spool. See, in our society, not only we can observing one caste, it can be divided into subcastes. In the, for example, here leather and spool you are observing in your slide. Leather, which is related to cobbler, spool, that is weaver. Leather, cobbler, chammara and nekara in Kannada. The difference between those two castes were very high. Like in another words, leather, which means charma, spool means ಎಳೆ, ದಾರದ ಎಳೆ. ಆ ಎರಡೂ ನಡುವೆ ಎಷ್ಟರ ಮಟ್ಟಿಗೆ ಡಿಫ್ರೆನ್ಸ್ ಇರುತ್ತೋ, ಚರ್ಮ ಅನ್ನೋವಂಥದ್ದು ತುಂಬ ದಪ್ಪವಾಗಿರೋವಂಥದ್ದು, ಸ್ಪೂಲ್ ಅನ್ನೋವಂಥದ್ದೇನೋ ಎಳೆ ದಾರ, ಆ ಎರಡರ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆಯೋ ಅಷ್ಟು ಡಿಫ್ರೆನ್ಸು ನಮ್ಮ ಸಬ್ ಕ್ಯಾಸ್ಟ್ಗಳ ನಡುವೆ ಇದೆ. ಡೋಂಟ್ ಫರ್ಗೆಟ್ ಲೆದರ್ ಆ್ಯಂಡ್ ಸ್ಪೂಲ್. ವೈ? ಬಿಕಾಸ್ ಇಟ್ ಮೇ ಬಿ ಆಸ್ಕ್ಡ್ ಫಾರ್ ಯುವರ್ 1 mark questions. What is leather and spool indicates? It indicates cobbler and also weaver, which is the subcastes in our Indian society. See, this is your second stanza. Water knows everything. It knows the difference of races also, including caste system. It also knows the differences of subcastes also, like leather and spool, cobbler and weaver, nekara and chammara in Kannada. The difference between those two castes was very high. And including that, in your third stanza, it knows the agony of Panchama. You are all observing the word Panchama here.
What is this word it is indicating you? As in the introduction, I revealed about only 4 varnas in your society. I revealed about only 4 varnas of the society, that is Brahmana, Kshatriya, Vaishya, Shudra. Only 4 varnas we are observing. What is this Panchama, the word indicating you? The Panchama is a word which is the 5th group in the hierarchy of the caste system. ನಮಗೆ 4 ವರ್ಣಗಳ ಬಗ್ಗೆ ಅಷ್ಟೇ ನಿದರ್ಶನ ಇದ್ದಿದ್ದು, ಆದರೆ ಇಲ್ಲಿ ಪಂಚಮ ಅನ್ನೋದ್ರ ಬಗ್ಗೆ ನಿದರ್ಶನ ಇದೆ ಅಂತಂದರೆ ಯಾವುದ್ರ ಬಗ್ಗೆ ಇದು ಅದು ಅಂತಂದರೆ 5th ಗ್ರೂಪ್. ಅದು ಇಟ್ ಈಸ್ ಬಿಲೋ ಶೂದ್ರ. ಶೂದ್ರನಿಗಿನ್ನ ಕೆಳಗೆ ಬರುವಂಥವನು ಯಾರೋ ಪಂಚಮ ಅನ್ನುವಂಥವನು. ನಮಗೆ ಶೂದ್ರನ ಬಗ್ಗೆನೇ ಯೋಚನೆ ಮಾಡೋದಾದರೆ ಅವನು ತುಂಬ ಸಫರ್ ಮಾಡಿದ್ದಾನೆ. ಯಾರ ಕೆಳಗಡೆ ಸೊಸೈಟಿನಲ್ಲಿ ಬರುವಂಥ ಮೇಲೆ ಅಪ್ಪರ್ ಕ್ಯಾಸ್ಟ್ ಪೀಪಲ್ ಕೆಳಗಡೆ ಅವನಿಗೆ ಕುಡಿಯೋದಕ್ಕೆ ನೀರಿಗೂ ಕೂಡ ಗತಿ ಇರಲಿಲ್ಲ. ಅವ್ರು ಯೂಸ್ ಮಾಡೋವಂಥ ಬಾವಿನ ಯೂಸ್ ಮಾಡೋಂಗಿರಲಿಲ್ಲ. ಒಳಗಡೆ ಊರನ್ನ ಕ್ಲೀನ್ ಮಾಡ್ತಿದ್ದಾನೆ ಅಂದರೆ ಏನೋ ಒಂದು ಸೌಂಡನ್ನು ಮಾಡ್ಕೊಂಡು ಒಳಗಡೆ ಬರಬೇಕಿತ್ತು. ಆ್ಯಂಡ್ ಆಫ್ಟರ್ ಕ್ಲೀನಿಂಗ್ ಆಲ್ ಆ್ಯಂಡ್ ಈ ವೆಂಟ್ ಔಟ್ ಬೈ ಮೇಕಿಂಗ್ ಸೌಂಡ್ ಆಲ್ಸೋ. ವೈ? ಬಿಕಾಸ್ ದೆರ್ ಇಸ್ ಅ ಕಾನ್ಸೆಪ್ಟ್ ಆಫ್ ಹಿಯರ್ ಮಡಿ ಆ್ಯಂಡ್ ಮೈಲಿಗೆ. ಆ ಮಡಿ ಮತ್ತು ಮೈಲಿಗೆ ಅನ್ನೋಂಥ ಕಾನ್ಸೆಪ್ಟು ಅವರು ನೋಡೋದ್ರಿಂದ ಹಿಡಿದು ಅವ್ರ ನೆರಳು ಇವ್ರ ಮೇಲೆ ಬೀಳೋದ್ರಿಂದ ಮೈಲಿಗೆ ಆಗ್ತಿದ್ರು ಅಂತೇಳಿ ಅವನು ಒಳಗಡೆ ಬರ್ತಾ ಇದ್ದಾನೆ ಅಂತಂದರೆ ಏನು ಮಾಡ್ತಿದ್ರು, ಯಾರೂ ಕೂಡ ಒಳಗಡೆ ಬರ್ತಾ ಇರಲಿಲ್ಲ. ಪೂರಾ ಬಾಗಿಲು ಹಾಕ್ಕೊಂಡು ಅವನು ಬಂದು ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಹೋಗೋವ್ರಿಗೂ ಆಗ್ತಿತ್ತು. ಆದರೆ ಇಲ್ಲಿ ಪಂಚಮನ ಬಗ್ಗೆ ನಿದರ್ಶನ ಇದೆ ಅಂತಂದರೆ ಶೂದ್ರನ ಕೆಳಗಡೆ ಬರುವಂಥವನು ಯಾರು? ಪಂಚಮ. ಇವನು ಇನ್ನೂ ಕೂಡ ನಿಕೃಷ್ಟ ಜಾತಿ. What is the word agony indicating you? Agony, it is a pain of mental status. ತುಂಬ ಪೇಯ್ನ್ ಅನ್ನುವಂಥದ್ದನ್ನು ಎಗೋನಿ ಅಂತ ಹೇಳ್ತೀವಿ. ವಾಟರ್ ನೋಸ್ ದ ಎಗೋನಿ ಆಫ್ ಪಂಚಮ. Who not having the right to draw a part of water is not having the right. WRIGHT ಅಲ್ಲ. ರೈಟ್ ಅಂತಂದ್ರೆ ಏನು? ಬರೆಯೋದು. ಇಲ್ಲಿ ರೈಟ್ ಅಂದರೆ ಹಕ್ಕು. ಅವನಿಗೆ ಅವನದೇ ಆದಂಥ ಒಂದು ಹಕ್ಕು ಕೂಡ ಇರಲಿಲ್ಲ. ಅವನಿಗೆ ಬಾಯಾರಿಕೆ ಆಗಿದೆ ಅಂತಂದರೆ ಬಾವಿನಲ್ಲಿ ಅವನ ಪಾಡಿಗೆ ಅವ್ನು ನೀರನ್ನು ಸೇದ್ಕೊಂಡು ಕುಡಿಯೋಂಗೂ ಇರಲಿಲ್ಲ. ಹೂ ಈಸ್ ನಾಟ್ ಹ್ಯಾವಿಂಗ್ ದ ರೈಟ್ ಟು ಡ್ರಾ ಅ ಪಾರ್ಟ್ ಆಫ್ ವಾಟರ್ waits all day near the well until with his empty part, until a Shudra arrives. With his empty part he is not having the right to draw a part of water. Even though he is thirsty, still he waits all day until a Shudra come to him and bring the water for him. Like this water knows everything. It knows the difference of race also, not only caste. It knows the difference between race also, like a Samaria woman and Jesus Jew. And also it knows the subcaste differences like a leather and spool. And also it knows the agony of Panchama, who is not having the right to draw a part of water, waits all day near the well. ಇಡೀ ದಿನ ಪಾಪ ಬಾಯಾರಿಕೆಯಿಂದ ಗಂಟ್ಲು ಒಣಗಿದ್ರೂ ಕೂಡ ಪರವಾಗಿರಲಿಲ್ಲ. ಅವನಿಗೆ ರೈಟ್ ಇರಲಿಲ್ಲ. ಏನಕ್ಕೆ? ಅವನಿಗೆ ಅವನದೇ ಸ್ವಂತವಾಗಿ ನೀರನ್ನು ತುಂಬಿಕೊಂಡು ಕುಡಿಯುವಂಥ ಒಂದು ರೈಟ್ ಇರಲಿಲ್ಲ. See, next stanzas, look here. It knows the humiliation of Vada girl when he poured the water from a distance, falls all over and touches her. It knows the righteous rage of Karamachadu Suvartamma, who opposed the Kamma landlords with her water pot when they asked her not to pollute pond water. See here. It knows the humiliation. You are all known about the word humiliation. What is humiliation? Disguisingness, avamana.
ವಡ ಗರ್ಲ್, ಕೇರಿ ಹುಡುಗಿ. ವಡ ಅಂತಂದರೆ ನಾನು ಆವಾಗಲೇ ಹೇಳಿದ್ದೆ ನಿಮಗೆ ಕೇರಿ ಅಂತೇಳಿ. ಇಟ್ ನೋಸ್ ದ ಎಗೋನಿ ಆಫ್ ವಡ ಗರ್ಲ್ ವೆನ್ ಹೂ ಪೋರ್ಡ್ ದ ವಾಟರ್ ಫ್ರಮ್ ಅ ಡಿಸ್ಟೆನ್ಸ್ ಫಾಲ್ ಆಲ್ ಸಾರ್ ಓವರ್ ಅಂಡ್ ಟಚಸ್ ಹರ್. ಅಪ್ಪರ್ ಕ್ಯಾಸ್ಟ್ ಪೀಪಲ್ ಹೂ ಆರ್ ಹ್ಯಾವಿಂಗ್ ದ ರೈಟ್ ಟು ಕ್ಲೀನ್ ದೇರ್ uncleaned vessels and poured the water to her. ವಡ ಗರ್ಲ್ ಏನಾಗುತ್ತೆ ಅಂದರೆ ಅಪ್ಪರ್ ಕ್ಯಾಸ್ಟ್ ಪೀಪಲು ತಾವು ಯೂಸ್ ಮಾಡಿರೋಂಥ ವೆಸಲ್ಸ್ನ, ಮೀನ್ಸ್ ಊಟದ್ದಾಗಿರಲಿ, ಮುಸುರೆ ನೀರನ್ನು ತೊಳೆದು ಬಿಟ್ಟು ಅವಳ ಮೇಲೆ ಎರಚೋದಕ್ಕೆ ಮತ್ತು ಅದನ್ನು ಪಾಂಡನ್ನು ಮುಟ್ಬಿಟ್ಟು ಅದನ್ನು ಯೂಸ್ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇತ್ತು. ಆದರೆ ಈ ಲೋಯರ್ ಕ್ಯಾಸ್ಟ್ ಪೀಪಲಿಗೆ ಕುಡಿಯೋದಕ್ಕೋಸ್ಕರ ನೀರನ್ನು ತೊಗೊತೀವಿ ಅಂತಂದರೆ ಅವರಿಗೆ ಆ ಅಧಿಕಾರನ ಕೊಟ್ಟಿರಲಿಲ್ಲ ಅವರು. ನೋಡ್ರಿ ಎಷ್ಟು ಇನ್ಹ್ಯೂಮನ್ ಥಿಂಗ್. I am revealing the word inhuman. ಅಂದರೆ ಅಮಾನವೀಯವಾದಂಥ ಒಂದು ಕೃತ್ಯಗಳಿವೆಲ್ಲವನ್ನೂ ಕೂಡ. ಒಬ್ಬ ಮನುಷ್ಯ ಅಂತಂದರೆ ಇನ್ನೊಬ್ಬ ಮನುಷ್ಯನೂ ಕೂಡ ಅವನು ಕೂಡ ಅದೇ ಥರನೇ. ಅದರಲ್ಲಿ ಜಾತಿ ಏನು ಬಂತು, ಭೇದ ಏನು ಬಂತು? ಅವನಿಗೂ ಕೂಡ ಹಸಿವಾಗುತ್ತೆ ಇವನ ರೀತಿ, ಅವನಿಗೂ ಕೂಡ ನಿದ್ದೆ ಬರುತ್ತೆ, ಅವನಿಗೂ ಕೂಡ ನೀರು ಕುಡಿಬೇಕು ಅನಿಸುತ್ತೆ. ಅದನ್ನೆಲ್ಲ ಏನು ಯಾಕೆ ಇವರು ಯೋಚನೆ ಮಾಡೋದಿಲ್ಲ? ಕ್ಯಾಸ್ಟ್ ಅನ್ನೋ ಅಂಥ ಒಂದು ಬಂಧ ಅಂತೇಳಿ ಏನು ಹಾಕ್ಕೊಂಡು, ಆ ಬೌಂಡರಿ ಅಂತೇಳಿ ಏನು ಹಾಕ್ಕೊಂಡು, ಆ ಬೌಂಡ್ರಿಯ ಒಂದು ಸರ್ಕಮ್ಸ್ಟೆನ್ಸಲ್ಲಿ ಏನನ್ನು ಮಾಡ್ತಾ ಇದ್ದಾನೆ ಇವನು? ಅವ್ರನ್ನ ಸುಲಿಗೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ, ಅವ್ರನ್ನ ಹೀಯಾಳಿಸೋವಂಥ ಕೆಲಸನ ಮಾಡ್ತಾ ಇದ್ದಾನೆ. ಅದನ್ನು ನಾವು ನೋಡ್ಬೋದು. ಇಲ್ಲೂ ಕೂಡ ಒಂದು ನಿದರ್ಶನ ಕೊಟ್ಟಿರುವಂಥದ್ದು. ಇಟ್ ನೋಸ್ ದ ಹ್ಯುಮಿಲಿಯೇಷನ್ ಆಫ್ ವಡ ಗರ್ಲ್ ವೆನ್ ಹೂ ಪೋರ್ಡ್ ದ ವಾಟರ್ ಫ್ರಮ್ ಅ ಡಿಸ್ಟೆನ್ಸ್ ಫಾಲ್ಸ್ ಆಲ್ ಓವರ್ ಅಂಡ್ ಟಚಸ್ ಹರ್. ದೂರದಿಂದ ನೀರನ್ನು ಎರಚುವಂಥ ಕೆಲಸ ಅದನ್ನು ಮಾಡ್ತಿದ್ರು. ಇಲ್ಲ ನೀರು ಕೇಳಿದರೆ ಕುಡಿಯೋದಕ್ಕೆ ಅವ್ರ ಪಾಟನ್ನು ಮುಟ್ಟೋದಕ್ಕಿಂತ ಮುಂಚೆ ಜಾಸ್ತಿ ಅವ್ರ ಪಾಟೊಳಗೆ ಬೀಳೋದಕ್ಕಿಂತ ಸುತ್ತಲೂ ಬಿದ್ದುಬಿಟ್ಟು ಅವಳಿಗೆ ಟಚ್ ಆಗ್ತಿತ್ತು. ಪಾಟಲ್ಲಿ ಒಂದು ಸ್ವಲ್ಪ ನೀರು ದೂರದಿಂದ ಎರಚಿತವ್ರು. ಯಾಕೆ ಅಂದರೆ ಅವರ ಶಾಡೋನು ಕೂಡ ಡಿಫೈಲ್ಮೆಂಟನ್ನು ಏನು ಮಾಡ್ತಿತ್ತು, ತಂದು ಕೊಡ್ತಾಯಿತ್ತು. ವಾಟ್ ಈಸ್ ಡಿಫೈಲ್ಮೆಂಟ್? ಮೈಲಿಗೆ ಅನ್ನುವಂಥ ಕಾನ್ಸೆಪ್ಟು. And it knows the righteous rage of Karamachadu Suvartamma. Righteous means she has the right to rage against Kamma landlords. This Karamachadu Suvartamma, don't forget who is the village woman named who opposed Kamma landlords, like that they were asked. That lady was Karamachadu Suvartamma. It is the righteous rage, means she is having the right to rage against Kamma landlords with her water pot. Why she rebel against that Kamma landlords means they asked her not to pollute pond water. If you touch pond water, the whole pond will be polluted. ನೋಡ್ರಿ, ಕಮ್ಮ ಲ್ಯಾಂಡ್ಲಾರ್ಡ್ ವಿರುದ್ಧವಾಗಿ ಕರಮಚಡು ಸುವರ್ತಮ್ಮ ಅನ್ನೋ ಅಂಥವಳು ತಮ್ಮ ಪ್ರಾಮಾಣಿಕವಾದಂಥ ಒಂದು ಹೋರಾಟ ನಡೆಸ್ತಾಳೆ. ರೈಟಿಯಸ್ ರೇಗ್ ಅಂತಂದ್ರೇನು? ಪ್ರಾಮಾಣಿಕವಾದಂಥ ಹೋರಾಟವನ್ನು ನಡೆಸ್ತಾಳೆ ಖಾಲಿ ಪಾಟ್ನಿಂದ. ಯಾತಕ್ಕೋಸ್ಕರ ನಡೆಸ್ತಾಳೆ? ದೇ ಆಸ್ಕ್ಡರ್ ನಾಟ್ ಟು ಪಲ್ಯೂಟ್ ಪಾಂಡ್ ವಾಟರ್. ಇಫ್ ಯು ಟಚ್ ದ ಪಾಂಡ್ ವಾಟರ್, ನೀನೇನಾದರೂ ಆ ಪಾಂಡ್ ವಾಟರ್ನ ಮುಟ್ಟಿದಾಗ ಏನಾಗುತ್ತೆ? ಇಡೀ ಪಾಂಡೆನೇ ಏನಾಗುತ್ತೆ? ಮಲಿನವಾಗುತ್ತೆ ಅನ್ನೋವಂಥ ಒಂದು ನಿದರ್ಶನವನ್ನು ಇಲ್ಲಿ ಹೇಳ್ತಾ ಹೋಗಿರೋದು. ಆ ಕಾರಣಕ್ಕೋಸ್ಕರನೇ ಇಲ್ಲಿ ಏನು ಇನ್ನೂ ಒಂದು ಹೇಳಬೇಕಾಗಿರೋದು ನಿಮಗೆ ಅಂತಂದರೆ, ನೋಡ್ರಿ, ಎಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಕ್ಯಾಸ್ಟ್ ಸಿಸ್ಟಮ್ ಅನ್ನೋವಂಥ ಒಂದು ಹೆಸರಿನಲ್ಲಿ ಅವಮಾನವನ್ನು ಮಾಡ್ತಾ ಹೋಗಿದ್ದಾನೆ ಅನ್ನೋವಂಥ ನಿದರ್ಶನ ಕೂಡ ನಾವು ನೋಡ್ಬೋದು. ಅದೇ ಕಾರಣಕ್ಕೆ ಇಲ್ಲಿ ಮೆಟಾಫರ್ ಆಗಿ ವಾಟರ್ನ ನಾವು ಯೂಸ್ ಮಾಡ್ತಾ ಹೋಗಿರೋದು. See, the water is witness to centuries of social injustice. When I see water, I remember how my vada, which would thirst all day for a glass of water. See, this water is a witness. Water is a witness to social injustice. ವಾಟ್ ಇಟ್ ಈಸ್ ಸಾಕ್ಷಿಯಾಗಿ ನಿಂತ್ಕೊಂಡಿದೆ ಇವತ್ತು ವಾಟರ್ ಅನ್ನುವಂಥದ್ದು. ಏನಕ್ಕೋಸ್ಕರ ಸಾಕ್ಷಿಯಾಗಿದೆ? ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ್ಯಾಟ್? ವಾಟ್ ಇಟ್ ಈಸ್ ವಿಟ್ನೆಸ್ಸಿಂಗ್ ಟು ಸೋಷಿಯಲ್ ಇಂಜಸ್ಟಿಸ್ ಫ್ರಮ್ ಸೆಂಚುರೀಸ್.
not only I am talking about today, yesterday and tomorrow, but it is the matter of centuries. ಈ ನಮ್ಮ ಕಣ್ಣು ಮುಂದೆನೇ ಇದೆ. ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಎಷ್ಟು ವರ್ಷಗಳಿಂದ ನಾವು ಆ ಜಗಳಗಳನ್ನು ನೀರಿಗೋಸ್ಕರ ಏನು ಮಾಡ್ತಾ ಹೋಗಿದ್ದೀವಿ, ನೋಡ್ತಾ ಹೋಗಿದ್ದೀವಿ. ಅದಕ್ಕೆ ಇದು ಒಂದು ಸಾಕ್ಷಿಯಾಗಿ ಉಳ್ಕೊಂಡಿದೆ. ಯಾವುದು? ವಾಟರ್ ಅನ್ನುವಂಥದ್ದು ಒಂದು ಸಾಕ್ಷಿಯಾಗಿ ಉಳ್ಕೊಂಡಿದೆ. ಯಾವುದಕ್ಕೋಸ್ಕರ? ಸೋಷಿಯಲ್ ಇಂಜಸ್ಟಿಸ್ ಅನ್ನುವಂಥ ಒಂದು ಇದರಲ್ಲಿ ಏನಾಗ್ತಾ ಹೋಗಿದೆ, ನಿದರ್ಶನವನ್ನು ತಗೊಂಡು ಹೋಗಿದೆ. ಸಿ after this hierarchy which is created by society, we were look over several concepts of race system, caste system, and also afterwards how the water is very important, means essential for living ಅನ್ನೋಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. Here narrator expressed her own experience. When she sees water, she remembers something. Here it is some of the illustrations we are observing. See, that is why when I see water, I remember how my vada, which would thirst all day for a glass of water. See, ಒಂದು ಗ್ಲಾಸ್ ಆಫ್ ವಾಟರಿಗೋಸ್ಕರ ಇಡೀ ಕೇರಿನೇ ವುಡ್ ಥರ್ಸ್ಟ್ ಆಲ್ ಡೇ. ಬಾಯಾರಿಕೆಯಿಂದ ಇಡೀ ದಿನ ಬಳಲಿದ್ರೂ ಕೂಡ ನೀರಿಲ್ಲದೇ ಸತ್ತಿರೋದು ಇವತ್ತಿಗೂ ಕೂಡ ನಾನು ನೀರನ್ನು ನೋಡಿದರೆ ಏನಾಗುತ್ತೆ, ನೆನಪಾಗುತ್ತೆ ಅನ್ನೋವಂಥ ಒಂದು ನಿದರ್ಶನವನ್ನು ಇಲ್ಲಿ ಏನು ಮಾಡ್ತಾ ಹೋಗಿದ್ದಾರೆ, ಹೇಳ್ತಾ ಹೋಗಿದ್ದಾರೆ ನರೇಟರ್. ವೆನ್ ಐ ಸಿ ಸಮ್ ಆಫ್ ದ ಇಲ್ಲಿಸ್ಟ್ರೇಷನ್ಸ್ ವಿ ಆರ್ ಅಬ್ಸರ್ವಿಂಗ್ ಇಯರ್, ವೆನ್ ಶಿ ಲುಕ್ಸ್ ವಾಟರ್, ಶಿ ರಿಮೆಂಬರ್ಸ್ about the Vada people, where they suffered a lot. Means without having a drinking of water they suffered a lot ಅನ್ನೋವಂಥದ್ದನ್ನು ಇಲ್ಲಿ ನಮಗೆ ತೋರಿಸ್ತಾ ಹೋಗಿದ್ದಾರೆ. ಸಿ, here water is depicted as a mighty movement and also mahad struggle. For water the people fight a lot, and also the blood flowed like a stream, even though they cannot be able to get water itself. I will read it for you. This is another stanza. For us, water is not simply H2O. For us, water is a mighty movement. It is the Mahat struggle at the Chadar tank. A single drop of water embodies tears shed over several generations. In the many battles we fought for a single drop of water, our blood flowed like streams, but we never managed to win even a small puddle of water. See, this is your stanza. See, water is not only H2O. As you all know that water is a combination of two atoms of hydrogen and also one atom of oxygen. It is a combination of two elements. One is hydrogen element and second one is oxygen element, H2O. To form a water, these two can be needed. ಹೈಡ್ರೋಜನ್ ಎಲಿಮೆಂಟ್ಸು ಮತ್ತು 2 ಹೈಡ್ರೋಜನ್ ಎಲಿಮೆಂಟ್ಸು ಮತ್ತು 1 ಆಕ್ಸಿಜನ್ ಎಲಿಮೆಂಟಿಂದ ಏನಾಗುತ್ತೆ, ವಾಟರ್ ಫಾರಮ್ ಆಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥ ವಿಚಾರ. Here narrator expressed it is not only H2O, simply it is H2O, not it is only 2 atoms of hydrogen and 1 atom of oxygen. It is not simply like that. Why? Because it is a mighty movement and a mahad struggle. Why it is not a simple H2O? It is not a simple H2O. It is not simple H2O. It is a mighty movement and a mahad struggle. Why she can be called it as a mighty movement and a mahad struggle? ಒಂದು ವಾಟರ್ನ ಮೈಟಿ ಮೂಮೆಂಟ್ ಅಥವಾ ಮಹದ್ ಸ್ಟ್ರಗಲ್ ಅಂತ ಕರೆದಿರುವಂಥ ಒಂದು ನಿದರ್ಶನ ಏನು ನೋಡ್ರಿ, ಇಲ್ಲೇ ಒಂದು ಪ್ಲೇಸ್ ಬಗ್ಗೆ ನಿದರ್ಶನ ಇದೆ, ಚಾದರ್ ಟ್ಯಾಂಕ್.
See, under government scheme, all villages get a tank of drinking water tanks were established in all villages. It can be useful for all the people, even though upper caste or even though lower caste. ನಮಗೆ ಗೊತ್ತಿದೆ ಗೌರ್ನಮೆಂಟ್ ಸ್ಕೀಮ್ ಅಂಡರಲ್ಲಿ ಎಲ್ಲ ವಿಲೇಜಲ್ಲೂ ಕೂಡ ಏನು ಮಾಡಿದರು, ಟ್ಯಾಂಕನ್ನು ಕಟ್ಟುವಂಥ ಕೆಲಸ ಮಾಡಿದರು. ಕುಡಿಯೋ ನೀರಿನ ಒಂದು ಟ್ಯಾಂಕನ್ನು ಕಟ್ಟುವಂಥದ್ದು. ಅದು ಇವರಿಗಷ್ಟೇ ಸೀಮಿತ, ಅವರಿಗಷ್ಟೇ ಸೀಮಿತ ಅನ್ನೋವಂಥ ಒಂದು ಏನು ನಿದರ್ಶನ ಇರಲಿಲ್ಲ. ಯಾಕೆ ಅಂದರೆ ಅದು ಎಲ್ಲರಿಗೂ ಕೂಡ ಬೇಕಾಗಿರೋವಂಥದ್ದೇ. ಇಲ್ಲಿ ಚಾದರ್ ಟ್ಯಾಂಕ್ ಹತ್ರ ಏನಾಯಿತು, ಒಬ್ಬ ದಲಿತ್ ಬಾಯ್ who wants to drink water and went near the tank. Upper caste people opposed against it and they beat him a lot. He wanted to drink a water near Chadar is a place that he went to near to the tank and wants to drink water, but the villagers not allowed. Why? Because that small boy belonged to lower caste people. That is why it raised a movement and mahad struggle. ಆ ಸಣ್ಣ ಮಗು ನೀರು ಕುಡಿಯೋದಕ್ಕೂ ಕೂಡ ಅಲೋ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಏನಾಯಿತು, ದೊಡ್ಡ ಒಂದು ಮೂಮೆಂಟೇನೆ ಕ್ರಿಯೇಟ್ ಆಯಿತು. ದೊಡ್ಡ ಒಂದು ಮೂಮೆಂಟ್ ಕ್ರಿಯೇಟ್ ಆಯಿತು, ಸ್ಟ್ರಗಲ್ ಕ್ರಿಯೇಟ್ ಆಯಿತು. ಅದಕ್ಕೆ ಇಲ್ಲಿ ಹೇಳಿರೋದು, ಇಟ್ ಈಸ್ ಅ ಮಹದ್ ಸ್ಟ್ರಗಲ್ ಅಟ್ ಚಾದರ್ ಟ್ಯಾಂಕ್. A single drop of water embodies means involves tears shed over several generations. As I already repeating you, it is not a matter of today, tomorrow, yesterday. It is a matter of generations. It create a generation old strifes. It is from generations. ಅಲ್ಲಿಂದ ಬಂದಿರೋವಂಥದ್ದು ಇದು ಬರೀ ಇವತ್ತಿಂದಲ್ಲ, ನೆನ್ನೆದಲ್ಲ, ನಾಳೆದಲ್ಲ. ಅದ್ರ ಬಗ್ಗೆ ಮಾತಾಡ್ತಾ ಇರೋದು ನಾವು. ನೀರು ಅನ್ನೋವಂಥ ಮ್ಯಾಟರಿಗೆ ಎಷ್ಟು ದಿನಗಳಿಂದನೂ ಕೂಡ ನಾವು ಏನು ಮಾಡಿದ್ದೀವಿ, ಅದನ್ನು ನೋಡ್ತಾ ಹೋಗಿದ್ದೀವಿ. ಜಗಳಗಳನ್ನು ಹಳ್ಳಿಗಳ ಮಧ್ಯೆ, ಸಿಟಿಗಳ ಮಧ್ಯೆ ಮತ್ತು ದೇಶಗಳ ನಡುವೆ, ರಾಜ್ಯಗಳ ನಡುವೆ ಒಂದು ದೊಡ್ಡ ಜಗಳನ್ನೇ, ಕೇರಿಗಳ ನಡುವೆ, ಕ್ಯಾಸ್ಟ್ ಸಿಸ್ಟಮ್ ಅನ್ನೋದು ಹುಟ್ಟಾಕಿರೋದು ಅಂತ ಒಂದು ಇದು. It ignite many problems like that. Here it is also Chadar tank. A single drop of water. ಬಾಯಾರಿಸಿದ್ರೆ ಏನಾಗುತ್ತೆ, ಒಂದು ಹನಿ ನೀರು ಸಿಕ್ಕರೂ ಕೂಡ ಗಂಟ್ಲು ಒಣಗೋಗಿರೋವಂಥದ್ದು ಎಷ್ಟೋ ಸಮಾಧಾನ ಆಗುತ್ತೆ ನೋಡ್ರಿ. ಆ ಸಿಂಗಲ್ ಡ್ರಾಪ್ ಆಫ್ ವಾಟರಿಗೋಸ್ಕರ ಏನು ಎಂಬಾಡೀಸ್ ಟಿಯರ್ಸ್ ಸುರಿಸಿದ್ರು ಕಣ್ಣೀರನ್ನೇ. ಶೆಡ್ ಓವರ್ ಸೆವರಲ್ ಜನರೇಷನ್ಸ್, ತುಂಬ ಜನ್ರೇಷನ್ಸಿಂದನೂ ಕೂಡ ಏನು ಮಾಡಿದರು, ಅದನ್ನು ಇದನ್ನು ಮಾಡಿದರು. In many battle we fought. Here we refer to Dalits or Shudras. Dalits. We fought. They are telling we fought means Dalits for a single drop of water. ಯಾವುದಕ್ಕೋಸ್ಕರ ಹೋರಾಟ ಮಾಡಿದ್ರು ಅವರು? ಸಿಂಗಲ್ ಡ್ರಾಪ್ ಆಫ್ ವಾಟರಿಗೋಸ್ಕರ ಹೋರಾಟ ಮಾಡಿದರು. ಅವರ್ ಬ್ಲಡ್ ಫ್ಲೋಡ್ ಲೈಕ್ ಅ ಸ್ಟ್ರೀಮ್ ವಿಚ್ ಮೀನ್ಸ್ ಹಳ್ಳ. ಅವ್ರ ಬ್ಲಡ್ಡು ಏನಾಯಿತು, ಹಳ್ಳದ ರೀತಿ ಹರಿದೋಯ್ತು ಹೊರತಾಗಿ ದೇ ನೆವರ್ ಮ್ಯಾನೇಜ್ ಟು ವಿನ್ ಈವನ್ ಅ ಪಡಲ್ ಆಫ್ ವಾಟರ್. ಅವರು ಎಷ್ಟೊಂದು ಹೋರಾಟ ಮಾಡಿದರು ಅದಕ್ಕೋಸ್ಕರ, ಒಂದು ಡ್ರಾಪ್ ಆಫ್ ವಾಟರ್ಗೆ ದೇ ನೆವರ್ ಮ್ಯಾನೇಜ್ ಟು ಇನ್ ಎ ಸ್ಮಾಲ್ ಪಡಲ್ ಆಫ್ ವಾಟರ್. ಸ್ಮಾಲ್ ಪಡಲ್ ಮೀನ್ಸ್ ಇಟ್ ಈಸ್ ಇನ್ ಕನ್ನಡ ವಿ ಕ್ಯಾನ್ ಕಾಲ್ ಗುಂಡಿ. ಸಣ್ಣದಾಗಿ ಮಳೆ ಬಂದಾಗ ಫಾರಮ್ ಆಗಿರುತ್ತಲ್ವ, ನಿಂತಿರುತ್ತಲ್ವ ನೀರು, ಅದು ಅಷ್ಟನ್ನು ಕೂಡ ಏನು ಮಾಡೋಕ್ಕಾಗಲಿಲ್ಲ, ವಿನ್ ಮಾಡೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಬರೀ ಏನು ಮಾಡಿದರು, ಅದ್ರ ಬದಲಾಗಿ ಹೋರಾಟ ಮಾಡಿದರು. ಮತ್ತು ಅವರ ಬ್ಲಡ್ಡೂ ಕೂಡ ಏನಾಯಿತು, ಹಳ್ಳದ ರೀತಿ ಹರಿದೋಯ್ತು, ಎಲ್ಲ ಆಯಿತು. ಬಟ್ ನೆವರ್ ಮ್ಯಾನೇಜ್ ಟು ವಿನ್ ಈವನ್ ಅ ಸ್ಮಾಲ್ ಪಡಲ್ ಆಫ್ ವಾಟರ್. ವೈ? ಬಿಕಾಸ್ ದಟ್ ಮಚ್ ಆಫ್ ಮೆಂಟಾಲಿಟಿ ವಿ ಹ್ಯಾವ್. upper caste people and lower caste people. See, and we are observing here the scarcity of water
ನಾನು ಇನಿಷಿಯಲ್ ಪಾರ್ಟಲ್ಲೇ ಹೇಳಿದ್ದೀನಿ, ಊಟ ಇಲ್ಲದೇನೂ ಕೂಡ ಬದುಕ್ಬೋದು ನಾವು ಎಷ್ಟೋ ದಿನಗಟ್ಟಲೆ. ನೀರು ಕುಡ್ಕೊಂಡಾದರೂ ನೀರಿಲ್ಲದೇ ಒಂದು ದಿನ ಬದುಕ್ಬೋದು, ಎರಡನೇ ದಿನಕ್ಕೆ ಆಲೆ ಸಾಧ್ಯವಾಗೋದೇ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ನೀರು ಕುಡಿದಲೇ ಇದ್ದರೆ ಏನೂ ಬೇಡ, ಅಟ್ಲೀಸ್ಟು ನೀರು ಕುಡಿದ್ರೆ ಊಟ ಇಲ್ದಿದ್ರೂ ಕೂಡ ಅದನ್ನು ಭಾಳ ದಿನ ಬದುಕಲ್ಲ. ಆದರೆ ನೀರಿಲ್ಲ ಅಂತಂದ್ರೆ ಏನು, ಅದು ಕೂಡ ಸಾಧ್ಯವಾಗೋದಿಲ್ಲ. ಹಿಯರ್ ಚೆಲ್ಲಾಪಲ್ಲಿ ಸ್ವರೂಪ ರಾಣಿ ಹೂ ಈಸ್ ರಿವೀಲಿಂಗ್ ಯು about the inhuman qualities of our society which can be imposed with the name of caste system. ಆ ಕ್ಯಾಸ್ಟ್ ಸಿಸ್ಟಮ್ ಅನ್ನುವಂಥ ಒಂದು ನೇಮನ್ನು ಇಟ್ಕೊಂಡು ಏನು ಮಾಡ್ತಾ ಹೋಗಿದೆ ಇವತ್ತು ನಮಗೆ ಒಂದು ಏನನ್ನು ತೊಗೊಂಡು ಬಂದಿದೆ ಅಂತಂದರೆ ಕೆಟ್ಟತನವನ್ನು ಸಮಾಜದಲ್ಲಿ ಹುಟ್ಟಾಕುವಂಥ ಕೆಲಸನೂ ಕೂಡ ನಮಗೆ ತೊಗೊಂಡು ಬಂದಿದೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕ್ರೈಬ್ ಅಬೌಟ್ ಫರ್ದರ್ ಮೋರ್ ಥಿಂಗ್ಸ್ ವಿಚ್ ಈಸ್ ರಿಲೇಟೆಡ್ ಟು ದಿಸ್ poem only. Thank you.